ಹಾಯ್ ಫ್ರೆಂಡ್ಸ್, 40 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಈಸಿ ಮೆಥಡ್ನಲ್ಲೇ ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಈಸಿಯಾಗಿ ಕಲ್ತ್ಕೊಳ್ಬೋದು. ನೋಡಿ ಲೈನಿಂಗು ಈ ಥರ ಒಂದು ಲೇಯರ್ ಈ ಥರ ಮಡಚಿ ಹಾಕ್ಕೊಳ್ಬೇಕು. ಉದ್ದ ಬಂದು ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು, ಉದ್ದ 15 ಕಾಲಿದೆ, ಪ್ಲಸ್ 1 ಇಂಚು 16 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಕೆಳಗಡೆ ಮಾರ್ಜಿನ್ಗೆ ಅರ್ಧ ಬಿಟ್ಟಿದ್ದೀವಿ. 15 ಕಾಲು ಇಟ್ಕೊಂಡು ಮೇಲೆ ಅರ್ಧ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಫ್ರಂಟ್ ಟು ಬ್ಯಾಕ್ ಸಪ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ಮಾರ್ಜಿನ್ಗೆ ಅರ್ಧ ಇಂಚು ಅಲ್ಲೊಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ ನೆಕ್ಕು 2 ಕಾಲಿಗೆ ನೆಕ್ ಇಟ್ಕೊಂಡು ಮತ್ತು ಶೋಲ್ಡರು 3.25 ಇಡ್ತಾ ಇದ್ದೀನಿ. ಟೋಟಲ್ 5.25. ನೋಡಿ ಅದೇ 5.25 ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ನಾವು ಆರ್ಮೋಲ್ಗೆ ಒಂದು ಬಾಕ್ಸ್ ಥರ ಮಾಡ್ಕೊಳ್ಬೇಕು. ಮೇಲೆ ಎಷ್ಟಿರುತ್ತೋ ಈ ಸೈಡೂ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ಈ ಥರ ಕ್ರಾಸಾಗಿ ತಗೊಳ್ಬೇಕು. ಸ್ವಲ್ಪ ಹೆವಿ ಚೆಸ್ಟ್ ಇರೋರಿಗೆ ಆ ಥರ ಸ್ವಲ್ಪ ತಗೊಂಡ್ರೆ ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ 1.25 ಇಡ್ತಾ ಇಲ್ಲ ನಾನು, 1.25ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಇಡ್ತಾ ಇದ್ದೀನಿ. ನೋಡಿ ಆರ್ಮೋಲು 6 ಇದೆ, 6ರಲ್ಲಿ 3ಕ್ಕೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಚೆಸ್ಟ್ ಲೂಸು 10 ಇದೆ, ಮಾರ್ಜಿನ್ಗೆ 2 ಇಂಚು. ನೋಡಿ ಬ್ಯಾಕಲ್ಲಿ ಡೀಪು 10ಕ್ಕೆ ಇಡ್ತಾ ಇದ್ದೀನಿ ನಾನು. ಎಷ್ಟು ಬೇಕಾದರೂ ಇಟ್ಕೊಳ್ಬೋದು. ನೋಡಿ ಸೊಂಟದ ವೇಸ್ಟು 9 ಕಾಲ್ಗೆ ಒಂದು ಮಾರ್ಕು, ಪ್ಲಸ್ 1 ಇಂಚು ಡಾಟ್ಗೆ, ಪ್ಲಸ್ 2 ಇಂಚು ಮಾರ್ಜಿನ್ಗೆ. ನೋಡಿ ನಾವೇನು 9 ಕಾಲು ಇಟ್ಟಿದ್ದೀವಿ, 1 ಇಂಚು ಮಾರ್ಜಿನ್ಗೆ 10 ಕಾಲಲ್ಲಿ ಅರ್ಧ ಮಾಡ್ಕೊಳ್ಬೇಕು. ಈ ಥರ ಡಾಟ್ಗೆ ಒಂದು ಗೆರೆ ಹಾಕ್ಕೊಳ್ಬೇಕು. ಉದ್ದ 3.25 3.75 ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಬ್ಯಾಕ್ದು ಈ ಥರ ರೌಂಡ್ ಶೇಪ್ ತಗೊಳ್ಬೇಕು. ನೋಡಿ ಆರ್ಮೋಲ್ ಹತ್ರ ಈ ಥರ ಹೊಸ್ದಾಗಿ ಕಲಿಯೋರು ಆರ್ಮೋಲ್ದು ಶೇಪ್ದೇ ಸ್ಕೇಲ್ ಇರುತ್ತೆ, ಅದರಲ್ಲಿ ಟ್ರೈ ಮಾಡಿ. ಈ ಥರ ಕಷ್ಟ ಅನ್ನಿಸಿದ್ರೆ ನೋಡಿ ಈಗ ಕಟ್ ಮಾಡಿ ತೆಗೆದುಬಿಡಬೇಕು. ತುಂಬಾ ಈಸಿ. ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಆರಾಮ್ಸೆ 1-2 ವಿಡಿಯೋ ನೋಡಿದ್ರು ನೀವು ಆರಾಮ್ಸೆ ಕಟ್ಟಿಂಗ್ ಮಾಡ್ಕೊಳ್ಬೋದು. ಅರ್ಥ ಮಾಡ್ಕೊಳ್ಬೇಕಷ್ಟೇ. ನೋಡಿ ಈಗ ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟು. ನೋಡಿ ಈ ಥರ ಬಟ್ಟೆ 2 ಲೇಯರ್ ಈ ಥರ ಹಾಕ್ಕೊಂಡು ವೇಸ್ಟ್ ಮಾಡಬಾರ್ದು, ಸ್ಲೀವ್ಸ್ಗೆಲ್ಲ ಬೇಕಾಗುತ್ತೆ. ನೋಡಿ ನಮಗೆ ಎಷ್ಟು ಬೇಕಾಗುತ್ತೋ ಆ ಥರ ಹಾಕ್ಕೊಳ್ಬೇಕು, ಅಡ್ಜಸ್ಟ್ ಮಾಡಿಕೊಂಡು. ನೋಡಿ ಈ ಥರ ನೀಟಾಗಿ ಈ ಥರ ಕರೆಕ್ಟಾಗಿ ಹಾಕ್ಕೊಂಡ್ರೆ, ಇಲ್ಲಾಂದರೆ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ. ಫ್ರಂಟೇ ಸಪ್ರೇಟು ಬ್ಯಾಕೇ ಸಪ್ರೇಟು ಹೆಚ್ಚು ಕಮ್ಮಿ ಇರುತ್ತೆ. ಬ್ಯಾಕ್ ಏನಿದೆಯೋ ಫ್ರಂಟ್ ಅಷ್ಟೇ ತಗೊಂಡು ಫ್ರಂಟಲ್ಲಿ ಮಾತ್ರ ಅರ್ಧ ಇಂಚಷ್ಟು ಕೆಲವ್ರಿಗೆ ಸೊಂಟ ಅಗಲ ಇರೋದ್ರಿಂದ ಒಂದೊಂದು ಬ್ಲೌಸಲ್ಲಿ ಆ ಥರ ಇರುತ್ತೆ, ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊಂಡ್ರೆ ಸರೋಗುತ್ತೆ.
ನೋಡಿ ಫ್ರಂಟಲ್ಲಿ ಡೀಪು 6 ಮುಕ್ಕಾಲು ಇಡ್ತಾಯಿದ್ದೀನಿ. ಸಾಕಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ಒಂದ್ಸರಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೀವು ಈ ಥರ ಮಾರ್ಕ್ ಮಾಡಿದ್ರೂ ಒಂಚೂರು ಆಚೆ ಈಚೆ ಹೋಗಿದ್ರೂ ನೀಟಾಗೆ ಬರುತ್ತೆ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ಫ್ರಂಟ್ಗೆ ಈ ಥರ ಶೇಪ್ ತಗೊಳ್ಬೇಕು. ಒಂದ್ಸರಿ ಮಾರ್ಕ್ ಮಾಡಿದ್ರು ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದು ರೇಷ್ಮೆ ಸೀರೆ ಬ್ಲೌಸ್ ಆಗಿರೋದ್ರಿಂದ ನಾನು ಯಾವತ್ತೇ ಮಾರ್ಕ್ ಮಾಡಿದ್ರು ಯಾವುದೇ ಬ್ಲೌಸು 2 ಸರಿ ಚೆಕ್ ಮಾಡ್ತೀನಿ. ಒಂದೊಂದು ಸರಿ ಸ್ವಲ್ಪ ಮಿಸ್ಟೇಕ್ ಆಗಿದ್ರೂ ಸರಿ ಹೋಗುತ್ತೆ. ನೋಡಿ ಅರ್ಧ ಇಂಚಿಗೆ ಫ್ರಂಟಲ್ಲಿ ಶೇಪ್ ತಗೊಳ್ಬೇಕು. ನೋಡಿ ಫ್ರಂಟಲ್ಲಿ ಲೂಸ್ ಬಂದು 8 ಕಾಲ್ಗೆ ಇಡ್ತಾಯಿದ್ದೀನಿ. 2.5 ಡಾಟ್ಗೆ ಪ್ಲಸ್ 2 ಇಂಚು ಮಾರ್ಜಿನ್ಗೆ 10 ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ನಿಮ್ಗೇನಾದರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ಥರ ಅಂದರೆ ಸ್ವಲ್ಪ ನೆಕ್ಕಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಶೇಪ್ ತೆಗೆಯೋದ್ರಲ್ಲಿ. ನೋಡಿ ಡಾಟ್ ಪಾಯಿಂಟು 12ಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈ ಸೈಡಿಂದ 3ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು 2.5ಗೆ ಒಂದು ಮಾರ್ಕು. 2.5ಗೆ ಒಂದು ಮಾರ್ಕ್ ಮಾಡಿ ಸೆಂಟ್ರಲ್ಲಿ ಒಂದು ಗೆರೆ ಎಳ್ಕೊಂಡ್ರೆ ಡಾಟ್ ಪಾಯಿಂಟು ಕರೆಕ್ಟಾಗಿ ಬರುತ್ತೆ. 2.5 ಮಾಡ್ತಾಯಿದ್ದೀನಿ. ಇದು ಡಾಟ್ ಪಾಯಿಂಟು ಅಗಲ 2.5 ಉದ್ದ 2.5 ಅಷ್ಟೇ ಇರೋದು ಬ್ಲೌಸಲ್ಲಿ. ನೋಡಿ ಈ ಥರ ನೇರಕ್ಕೆ ಒಂದು ಗೆರೆ ಹಾಕ್ಕೊಳ್ಬೇಕು. ಸ್ವಲ್ಪ ಚೆಸ್ಟ್ ದಪ್ಪ ಇರೋರಿಗೆಲ್ಲ ಸ್ವಲ್ಪ ಗ್ಯಾಪು ಜಾಸ್ತಿ ಬಿಡಬೇಕು. ನಾನಿಲ್ಲಿ ನೋಡಿ 4 ಇಂಚಷ್ಟು ಬಿಟ್ಟಿದ್ದೀನಿ ಮೇಲೆ ಆರ್ಮೋಲ್ ಹತ್ರ ಗೆರೆ ಹಾಕಿರೋದ್ರಲ್ಲಿ. ನೋಡಿ ಮೇಲೆ ನೆಕ್ಕಿಂದ ಈ ಥರ ಅಳತೆ ತಗೊಂಡು ಎಷ್ಟಿದೆಯೋ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 6 ಕಾಲ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಆರ್ಮೋಲ್ ಹತ್ರ ಫ್ರಂಟ್ಗೆ ಈ ಥರ ಅರ್ಧ ಇಂಚಿಗೆ ಒಂದು ಶೇಪ್ ತಗೊಳ್ಬೇಕು. ಈಗ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಬೆಲ್ಟ್ ಪಟ್ಟಿ ಬೇರೆ ಬಟ್ಟೆನಲ್ಲಿ ಕಟ್ ಮಾಡ್ತೀನಿ ನಾನು. ನೋಡಿ ಈ ಥರ ನೀಟಾಗಿ ಇಲ್ಲಿ ಸ್ವಲ್ಪ ತೆಗೆಯುವಾಗ ಒಂದು ಕೂದಲು ಎಳೆಯಷ್ಟು ಸ್ವಲ್ಪ ಗೆರೆಯಿಂದ ಆಚೆ ಹೋದರೆ ನೀಟಾಗಿ ರಿಂಕಲ್ಸ್ ಆ ಥರ ಏನು ಬರಲ್ಲ, ನೀಟಾಗಿ ಬರುತ್ತೆ. ನೋಡಿ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಬೇಕು ಮತ್ತು ಇಲ್ಲೊಂದು ನಾವು ಫಿಟ್ಟಿಂಗಿಗೆ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗೆ ಗೊತ್ತಾಗುತ್ತೆ. ನೋಡಿ ಫ್ರಂಟಲ್ಲಿ ಈ ಥರ ನಿಮಗೆ ಜಾಸ್ತಿ ಲೂಸ್ ಥರ ಬರುತ್ತೆ ಅಂದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ನಾವು ಶೇಪ್ ತೆಗಿಯೋದ್ರಲ್ಲಿ, ಆಗ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಬ್ಯಾಕ್ದು ಅಷ್ಟೇ ಡೀಪ್ ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬ್ರಾಡ್ ಬೇಕು ಅಂದರೆ ಸ್ವಲ್ಪ ಆಚೆ ಹೋದರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಬ್ರಾಡಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪ ಇರೋರಿಗೆಲ್ಲ ಡೀಪ್ ಚೆನ್ನಾಗಿದ್ರೇ ಅಗಲಕ್ಕೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈಗ ತೋಳು ಕಟ್ ಮಾಡೋದು. ತೋಳಿಗೆ ಬಟ್ಟೆ ಶಾರ್ಟೇಜ್ ಇದೆ, ನಾನು ಪೀಸ್ ಹಾಕೊಂಡು ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡ್ತೀನಿ. ನೋಡಿ ಈ ಥರ ಎಕ್ಸ್ಟ್ರಾ ಕ್ರಾಸ್ ಆಗಿರೋ ಥರ ಪೀಸ್ ಎಲ್ಲ ಇದ್ದರೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು.
ನೋಡಿ ಉದ್ದ 9 ಕಾಲಿದೆ, ಪ್ಲಸ್ 1 ಇಂಚು 10 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು 3/2ಗೆ ಡೌನು. ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು, ಕಟ್ ಮಾಡಲ್ಲ, ಬಟ್ಟೆ ಶಾರ್ಟೇಜ್ ಇದೆ. ನೋಡಿ ಇಲ್ಲಿ 8 ಮುಕ್ಕಾಲು ಬೇಕು ಆರ್ಮಲ್ ಲೂಸು. ನೋಡಿ ಇದು ರೇಷ್ಮೆ ಸೀರೆ ಬ್ಲೌಸು. ಈ ಥರ 4 ಬಂದಿತ್ತು, ನಾನು ಒಂದೇ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ 4 ಫೋಲ್ಡ್ ಮಾಡಿ ಮಡ್ಚ್ಕೊಂಡು ಬಟ್ಟೆ ಶಾರ್ಟೇಜ್ ಇರುತ್ತೆ, ದಪ್ಪ ಇರೋರಿಗೆಲ್ಲ ಸ್ವಲ್ಪ ವೇಸ್ಟ್ ಮಾಡ್ದಿರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಕೆಲವೊಂದು ಬ್ಲೌಸಲ್ಲಿ 70 ಕೊಟ್ಬಿಟ್ಟಿರ್ತಾರೆ, ತುಂಬಾ ಕಷ್ಟ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಬ್ಯಾಕಲ್ಲೂ ಅಷ್ಟೇ ನೋಡ್ಕೊಳ್ಬೇಕು, ನಮ್ಗೆ ಬಟ್ಟೆ ಎಲ್ಲ ಅಡ್ಜಸ್ಟ್ ಆಗುತ್ತಾ ನೀಟಾಗಿ. ನೋಡಿ ಈ ಥರ ಹಾಕ್ಕೊಂಡು ಈ ಥರ ಕಟ್ ಮಾಡಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಬೇಕು. ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋದ್ರೂ ಸರೋಗುತ್ತೆ. ನೋಡಿ ಈಗ ಫ್ರಂಟ್ ಪಾರ್ಟು ನೋಡಿ ಈ ಥರ ಇಟ್ಕೊಂಡು ನೀಟಾಗೆ ಕಟ್ ಮಾಡಿ ತೆಗಿಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.